ಅಲ್ಲಕನ ತೊಡಗಲ್ ಮುಂಡೆ ಯಾಕೆ ಬಂದಿದ್ದಿ? ಯಾಕೆ ಮಾನ ಮರುವುದು ಯಾಕೆ ಕುಡ್ಕೊಂಡೋದು ಹಾಳು ಮಾಡ್ಬಿಟ್ಟು ಹೋಗೋದನ್ಕ ಬಂದಿದ್ದಿ ತೊಡಗಲಿ ನೀನು? ಕ್ಯಾನ್ ಇತ್ತಿಲ್ವ ನಿನಗೆ ಲೋಪರ್ ಮುಂಡೆ ನಿನ್ನ? ಅಲ್ಲ ಮಾನ ಮರುವುದಿಲ್ದೊಳಗೆ ಬಂದಳು ನೋಡು, ಯಾವ ಮಕ್ಕ ಹೊತ್ಕ ಬಂದ ಕಣೆ ನಾಚಿಕೆ ಮಾನ ಮರುವುದಿಲ್ದನೆಯ ಥೂ ನಿಂದೊಂದು ಬಾಳ ನಿಂದು ನಿನ್ನ ಬಾಳಗೆ ಬೆಂಕಿ ಇಕ್ಕ ನಿನ್ನ ಹೆಂಗೆ ಬಂದಳು ನೋಡಿ ಹೆಂಗೆ ಬಂದವಳೆ ಅಂದ್ಬಿಟ್ಟು ನಾಚಿಕೆ ಮಾನ ಮರುವುದಿಲ್ದೊಳಗೆ. ಅಮ್ಮ ನೀನು ಎಷ್ಟಾರು ಬೈ ನಾನು ಮಾತ್ರ ಇನ್ನು ಹೋಯ್ಕಿರ ನಾನು ಅಲ್ಲಿಗೆ ಅವಳು ಅಲ್ಲಿ ಸರಿ ಮಾಡಿಸ್ತೀನಿ ಅಂದಿದ್ದಕ್ಕೆ ನಾನು ಒಪ್ಕೊಂಡಿದ್ದು. ಆ ಕಾಳಿ ಏನು ಸಾಮಾನ್ಯದೊಳಲ್ಲ ಮನಾಳಿ ಕಂಡಂಗೆ ಮನೆಗಳು ಹಾಳು ಮಾಡ್ಬಿಡ್ತಾರೆ. ನಿಜಕ್ಕಳು ಸರಿ ಇಲ್ಲ ಕಣಮ್ಮ ಅವಳು, ಗೊತ್ತು ಸರಿ ಇಲ್ಲ ಅಂದಿದ್ದಕ್ಕೆ ತಾನೇ ನಾನು ಬೇಡ ಕಣವ. ಅವ್ರ ಸಂಬಂಧ ಸರಿ ಇಲ್ಲ ಅಂದ್ಬಿಟ್ಟೆ ನಾನು ಹೇಳಿದ್ದು. ನನ್ನ ಮಾತು ಕೇಳ್ದೆ ನೀನು? ಕೇಳ್ದೆ ಹೇಳು ನನ್ನ ಮಾತಾ ತಿಕ್ಸ್ ಇಟ್ಕೊಂಡೆ ನೀನು? ಈಗ ಗೊತ್ತಾಯ್ತು ಹೆಂಗೆ ಅಂದ್ಬಿಟ್ಟು ನಮ್ಮ ಅಮ್ಮ ಯಾಕೆ ಹೇಳ್ತಾಳೆ ಅಂತ ನೀನು ಅರ್ಥ ಮಾಡ್ಕೊಂಡಿದ್ರೆ ನಿನ್ನ ಜೀವನ ಈ ಥರ ಆಗಂಗಿಲ್ಲ. ನನ್ನ ಮಾತಾ ಧಿಕ್ಕರ್ಸಿದ್ಕೆ ಈ ಥರ ಆಗಿದೆ ನನಗೆ. ಏನಾದ್ರು ಮಾಡ್ಕೊಂಡು ನನಗೇನು ಹೇಳು? ನಾನು ತಲೆಗೆಲ್ಲ ಕೆಡ್ಸ್ಕೊಳಕ್ಕಿಲ್ಲ ಕಣವ. ನಿನ್ನ ಇಷ್ಟ ಇದ್ರೆ ಇರ್ಬೋದು, ಕಷ್ಟ ಆದರೂ ಹೋಗ್ಬೋದು. ನನ್ನ ಮನೆ ಒಳಗಂತೂ ನನ್ನ ಇಸ್ಕೊಳಕ್ಕಿಲ್ಲ ನಾನು. ನಿಮ್ಮ ಅಪ್ಪ ಬಿಟ್ಟದ, ನಿಮ್ಮ ಅಪ್ಪ ಸುಮ್ಮನಾದದ ಹೇಳಿ ನಿಮ್ಮ ಅಪ್ಪ. ಆಮೇಲೆ ನಾನು ಉಗಿಸ್ಕೋಬೇಕಾಯ್ತದೆ ನಿಮ್ಮ ಅಪ್ಪನ ಕೈಲಿ. ಅವೆಲ್ಲ ಸಾಧ್ಯ ಇಲ್ಲ ಕಣವ. ಮೊದಲಿಂದ ಹೋಗು ನಿಮ್ಮ ಅಪ್ಪ ಬರೋದಕ್ಕೆ. ಅದ್ಯಾವ ಆಚಾರ ಅಂದರ ಮೇಲೆ ನಾನು ಉಗಿಸ್ಕೊಳಕ್ಕಾಯ್ಕಿಲ್ಲ. ಅಮ್ಮ ನೀನು ಹೆಂಗೆ ಅಂದ್ಬಿಟ್ಟು ನನಗೆ ಇನ್ನು ಆರಾಮ ಇದ್ದರು ಅಲ್ಲಿ ಇರೋಕೆ ಆಯ್ಕಿಲ್ಲ ಕಣಮ್ಮ. ಅವ್ನು ಅಡುಗೆ ಮಾಡ್ಕೊಂಡು ದೈತಿನ ತಿಂತಾನೆತ್ತು. ಅವನ ಮನ್ಸಿನ ಕುಲ್ವ ಇಲ್ಲ ದೈವ ಒಂದು ಅರ್ಥ ಆಯ್ತಿಲ್ಲ ಕಣಮ್ಮ. ಅಮ್ಮ ನಿಂದ ಅಮ್ಮಯ್ಯ ಅಂತೀನಿ, ನಿನ್ನ ಕೈನಾರು ಮುಗಿತೀನಿ, ನಿನ್ನ ಕಾಲ್ಗಾರ ಬೀಳ್ತೀನಿ ಪ್ಲೀಸ್ ಅಮ್ಮ. ನಿಂದ ಅಮ್ಮಯ್ಯ ಅಂತೀನಿ. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲಮ್ಮ. ಪ್ಲೀಸ್ ಅಮ್ಮ ನಿನ್ನ ಕೈ ಮುಗಿತೀನಿ ಅಮ್ಮ. ನಾನು ಅಲ್ಲಿಗೆ ಹೋಯ್ಕಿರ ನಾನು ಇಲ್ಲೇ ಇರ್ತೀನಿ. ಬೇಕಾದ್ರೆ ಅಪ್ಪ ಹೊಡೆಯಲಿ ಹೊಡ್ಸ್ಕೊಂಡೇ ಇರ್ತೀನಿ ಬೇಕಾರೆ. ನಾನು ಮಾತ್ರ ಹೋಯ್ಕಿರ ನನಗೆ ಇಷ್ಟ ಇಲ್ಲ ಅಲ್ಲಿಗೆ ಹೋಗೋಕ್ಕೆ. ನನಗೆ ಅವತ್ತು ಜ್ಞಾನ ಐತಿಲ್ವಾ? ನಾನು ಹೇಳ್ದೆ ತಾನೇ ಅವು ಮೊದಲೇ ಸರಿ ಇಲ್ಲ, ಅವ್ರು ಸವಾಸ ಸರಿ ಇಲ್ಲ, ಹೋಗಬೇಡ ಅಂತ ಅಷ್ಟು ಬಗ್ಗೆ ಅಂತ ಹೇಳಿದ್ರು. ನನ್ನ ಮಾತು ಕೇಳಿದ್ರೆ ಹೋಗ್ಬಿಟ್ಟು ಈಗ ನಾಟಕ ಆಡ್ತಾವಳು ನಾಟಕವ. ನಿನ್ನ ನಾಟಕಗಳು ನನ್ನ ಹತ್ರ ನಡೆಸ್ಬಿಡಕವ ನೀನು. ನಿನ್ನ ನಾಟಕಗಳ ನನ್ನ ಹತ್ರ ನಡೆಸ್ಬಿಡ ನೀನು. ಥೂ ನಿಜವಾಗ್ಲೂ ಇಂಥವಳು ಅಂತ ಗೊತ್ತಿಲ್ಲ ನನಗೆ. ಎಷ್ಟು ನಂಬಿದೆ ಗೊತ್ತಾ ಎಲ್ಲವ ಅಷ್ಟು ಹೋಗ್ಲರು. ಥೂ ನಿಜಕ್ಕೂ ಯಪ್ಪ ಕಲಿಸ್ಬಿಟ್ಟಕಂದ್ಬಿಡು ನೀನು. ತೋರಿಸ್ಬಿಟ್ಟೆ ನಿನ್ನ ಬುದ್ಧಿಯ ನಿನ್ನ ಬುದ್ಧಿಯ ನೀನು ತೋರಿಸ್ಬಿಟ್ಟಕನವ ನೀನು. ಯಪ್ಪ ಕರ್ಮ ನೀನು ಇಂಥವಳು ಅಂತ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಈಗ ಅರ್ಥ ಆಯ್ತದೆ ನೀನು ಎಂಥವಳು ಅಂತವೆ. ಓದೋಳು ಹೆಂಗಿರ್ಬೇಕು ಹಂಗೆ ಇರೋದು ಕಲಿ ನೀನು. ಹೆಂಗಿರ್ಬೇಕು ಹಂಗೆ ಇರೋದು ಕಲಿ. ಜಾಸ್ತಿ ಇದು ಮಾಡ್ಬೇಡ ನೀನು ಅವತಾರಗಳ. ಹೋಗು ಮೊದಲು ನಿಮ್ಮ ಅಪ್ಪ ಬರೋದು ಕಡ್ದು ಕಷ್ಟವ ಸುಖ ಹೋಗಿದ್ದಾನೆ ಹೋಗಿರೋಗು ನೀನು. ನಾನು ಸಾತ್ರು ಹೋಯ್ಕಿಲ್ಲ ನಾನು. ನನಗೆ ಅಲ್ಲಿ ಬಾಳಕ್ಕೆ ಹಾಕಿಲ್ಲ ನನಗೆ. ನಾನೇನೋ ಅಲ್ಲಿ ರೆಡಿ ಮಾಡಿಸ್ಕೊಡ್ತಾಳೆ ಅಂತ ಹೇಳ್ಬಿಟ್ಟಿದ್ಕೆ ನಾನು ಆಸೆ ಮಾಡಿದ್ದು. ಇಲ್ಲ ಹೋಗಿರಿ ಯಾರೋ ಒಪ್ಕೊಂಡು ಮದುವೆ ಆಯ್ತಿದ್ರು ನಾನು ಹಾಕಿಲ್ಲ ಅಂತ ತಾನೇ ಹೇಳಿದ್ದು. ಅಲ್ಲೂ ರೆಡಿ ಮಾಡಿಸ್ತೀನಿ ಪಾರಿಂಗ್ ಕರ್ಕೊಂಡು ಅಂತೆಲ್ಲ ಸುಳ್ಳು ಬೋಗಳದಲ್ಲ. ಅದಕ್ಕೆ ಈಗ ನೋಡಿದ್ರೆ ಏನೂ ಇಲ್ಲ. ಅಡುಗೆ ಮಾಡ್ಕೋಬೇಕು ಸುಮ್ಮನೆ ಇರ್ಬೇಕು ಮನೇಲಿ. ನನಗಂತೂ ಹುಚ್ಚು ಬಂದ್ಬಿಟ್ಟದೆ ಅಡುಗೆ ಮಾಡಿ ನಾನು ಮಾಡೋಕ್ಕಿಲ್ಲ. ನಾನು ಹೋಗ್ಕಿಲ್ಲ ನಾನು ಬೇಕಾದ್ರೆ ಸತ್ರು ನಾನು ಅವ್ರ ಮನೆ ಒಳಗೆ ಕಾಲಕ್ಕಿಲ್ಲ ನಾನು ಹೋಯ್ಕಿಲ್ಲ ನಾನು. ಹೇಳ್ಬಿಟ್ಟು ಬಂದಿದ್ದೆ ಈಗ ಅಮ್ಮನಿಗೆ ಯಾಕೆ ಹೇಳೋಣ. ನಾನು ಹೇಳುವಿಲ್ಲ ಏನೂ ಇಲ್ಲ. ಹೇಳಿದ್ರು ಕಳಿಸ್ಬಿಡ್ತಿದ್ಲ. ಅದಕ್ಕೆ ಕದ್ದು ಬಂದೆ ಹೇಳ್ದಾನೆ. ಒಳ್ಳೆ ಗನದಾರಿ ಕೆಲಸ ಮಾಡಿದ್ದು ಬಿಡು. ಒಳ್ಳೆ ಗನದಾರಿ ಕೆಲಸ ಮಾಡಿದ್ದು ಕತೆ. ನಿನಗೆ ಕಲಿಬೇಕು ಕೆಲಸವ, ನಿನಗೆ ಕಲಿಬೇಕು ಬುದ್ಧಿಯ ನಿನಗೆ. ಅಲ್ಲ ನಿನ್ನ ಲೋಪರ್ ಬಾಯ್ ಮುನ್ನಕ್ಕ ನಿನ್ನ ಈ ಬಾವುಟಕ್ಕೆ ಯಾಕೆ ಹೋಗಿದೆ ನೀನು? ಮತ್ತೆ ಇರಬೇಕಾಗಿತ್ತು. ಜನಗಳು ಏನಾಕಿಲ್ಲ ಹುಸಿ ಹಾಡ್ಕೊಂಡಾರ. ನೀನು ಇಲ್ಲಿ ಬಂದಿರೋದು ನಿನ್ನ ಮನೆಯೊಳಗೆ ಸೇರ್ಸ್ಕೊಂಡಿರೋದು ಗೊತ್ತಾದ್ರೆ ಹುಸಿ ಹಾಡ್ಕೊಂಡಾರ ಹೇಳು? ಅವೆಲ್ಲ ಗೊತ್ತಿಲ್ಲ. ಕಷ್ಟವ ಸುಖ ಹೋಗಿರ್ತಾನೆ. ನ್ಯಾಯವಾಗಿ ಹೋಗಿ ಬಾಳಗು. ನಿನ್ನ ಅವಳು ನೀನು ಹೋಗಿ ಕೇಳ್ದವಳು. ನಿಮ್ಮ ಅಪ್ಪಂದು ನಾಯಿ ಗೋಡೆಗೆ ಹೊಡ್ಗಿಡ್ದು ಮೊದಲು ಬರೋದಕ್ಕೆ ಹೊಟ್ಟೋಗಿಲ್ಲಿಂದವೆ. ನಾನು ಹೋಯ್ಕಿಲ್ಲ ನಾನು. ನೀವು ಎಷ್ಟು ಹೇಳಿದ್ರು ಅಷ್ಟೇ. ಸತ್ರ ಬೇಕಾದ್ರೆ ಇಲ್ಲೇ ಒಂದು ತೊಟ್ಟು ವಿಸಾಕ ಸಾಯಿಸ್ಬಿಡು. ನಾನಂತೂ ಹೋಯ್ಕಿಲ್ಲ ಕಣಮ್ಮ. ಅಮ್ಮ ಆಯ್ಕಿಲ್ಲ ನಂಗೆ ಅಲ್ಲಿ ಇರೋಕ್ಕೆ ಕಣಮ್ಮ. ಅಮ್ಮ ಅಡುಗೆ ಮಾಡಿ ಸುಸ್ತಾಗಬೇಕು ಕಣಮ್ಮ. ಓಸಿ ತಿನ್ನಕ್ಕಿಲ್ಲ ಕಣಮ್ಮ ಅಂತಿದ್ದಿ ಮೇಡ. ನಿಜಕ್ಕೂ ನನಗೆ ಇಷ್ಟನೇ ಇಲ್ಲ ಅಲ್ಲಿ ಹೋಗೋಕ್ಕೆ. ನಾನು ಒಯ್ಕೂ ಇಲ್ಲ. ನಿನ್ನ ಕಾಲು ಕಟ್ಕೊತೀನಿ. ನಾನು ಕಳಿಸ್ಬೇಡ ಕಣಮ್ಮ. ಅಮ್ಮನಿಂದ ಅಮ್ಮಯ್ಯ ಅಂತೀನಿ ಕಣಮ್ಮ. ರಾವುಟಗಳು ನೋಡ್ಕೊಂಡು ಹೋಗಿದ್ದೇನೋ. ನಾನು ಹೇಳಿದ್ರು ನನ್ನ ಮಾತಿಗೂ ಬೆಲೆ ಕೊಡ್ದಾನೆ. ಅದಕ್ಕೆ ತಂದೆ ತಾಯಿ ಯಾಕೆ ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಗೊತ್ತಾ? ಬಾಯಲ್ಲಿ ಮುನ್ನಾಕ ಹೋಗು ತೊಡಗಲ್ ಮುಂಡೆ. ಇನ್ನು ನಿಮ್ಮ ಅಪ್ಪ ಬತ್ತೆ ಅವ್ನ ಕೈ ಬೇರೆ ಊಸ್ಕೋಬೇಕು ನೋಡು. ಒಳ್ಳೆ ಮಾತಲ್ಲಿ ಹೇಳ್ತೇನೆ. ಕಷ್ಟವ ಸುಖ ಕಟ್ಕೊಂಡಿದ್ದಾನೆ ಬುಕ್ಕನೆ ಕೊನೆ ಗಂಟೆ ಅನ್ಬೋಸೋಗು. ಇಲ್ಲಿ ನಮ್ಮ ತಗೊಂಡ್ಬಿಟ್ಟು ನನ್ನ ಜೀವ ತೆಗ್ದಿಯೇ ಈಗ. ನಿಮ್ಮ ಅಪ್ಪನ ಗೊತ್ತಾರೆ ಏನನ್ನಕ್ಕಿಲ್ಲ ಹೇಳು? ನಿಮ್ಮ ಅಣ್ಣ ಸುಮ್ಮನದಾನೆ ಹೇಳು? ಎಲ್ರಿಗೂ ಬೇಕಾ ಕಾಲು ಬಿದ್ದು ಸಮರ್ಪಣೆ ಕೇಳ್ಕೊತೀನಿ. ನಿಂದ ಅಮ್ಮಯ್ಯ ಅಂತೀನಿ. ನಾನು ಕಳಿಸ್ಬೇಡಮ್ಮ. ನನಗೆ ಅಡುಗೆ ಮಾಡಿ ಸತ್ತೋಗ್ಬಿಡ್ತೀನಿ ಒಂದಲ್ಲ ಒಂದು ದಿವಸ. ಓಸಿ ತಿನ್ನಕ್ಕಿಲ್ಲ ಕಣಮ್ಮ. ದೈತಿನಂಗೆ ಆ ಪಾಟಿ ತಿಂತಾನೆ. ಅಡುಗೆ ಮಾಡಿ ನನಗೂ ಸಾಕಾದಂಗೆ ಆಯ್ತದೆ. ನಿಂದ ಅಮ್ಮಯ್ಯ ಕಣಮ್ಮ. ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲು ಕಟ್ಕೊತೀನಿ. ಕಳಿಸ್ಬೇಡ ಕಣಮ್ಮ. ಅವ್ವ ಆಯ್ಕಿಲ್ಲ ಕಣಮ್ಮ. ಏನಾರು ಮಾಡ್ಕೊ. ನಿಮ್ಮ ಅಪ್ಪ ಬಂದು ಸುಮ್ಮನೆ ಬಿಟ್ಟನೆ ಹೇಳು? ಮೊದಲೇ ಕುಣಿತಾನೆ ನೆನ್ಸ್ಕೊಂಡು ಯಾವಾಗಲೂ ಈ ಕೆಲಸ ಮಾಡಲ್ಲ ನಿನ್ನ ಮಗಳು ಈ ಕೆಲಸ ಮಾಡಲ್ಲ ಅಂದ್ಕೊಂಡು. ಅಂಥದ್ರಲ್ಲಿ ಈಗ ನೀನು ಇಲ್ಲಿ ಇಲ್ಲೇ ಉಳ್ಕೊಳಕ್ಕೆ ಬಂದಿದ್ದೀಯ ಅಂದರೆ ಬಿಟ್ಟನೆ ಹೇಳು ನೋಡು. ಏನು ಮಾಡಬೇಕೋ ಹೋಗು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕತೆ. ಸುಮ್ಮನೆ ಹೊಂಟೋಗ್ಬಿಡೋತ್ತಾಗೆ ಇರೋರು ನಿಮ್ದಾಗಿರ್ತೀವಿ. ನಿನ್ನಿಂದ ನಮಗೆ ನಿಮ್ದು ಹಾಳು ಮಾಡ್ಕೊಳಕ್ಕೆ ಹಾಕಿಲ್ಲ ಮನೆ ಒಳಗೆ. ಅಮ್ಮನಿಂದ ಅಮ್ಮಯ್ಯ ಅಂತೀನಿ. ಕಾಲು ಕಟ್ಕೊತೀನಿ ನೋಡು. ನಿಮ್ಮ ಅಪ್ಪ ಅಂದ್ರೂ ಬಿಟ್ಬಿಟ್ಟು ಬಂದಿನ ಅಂತ ಹೇಳ್ಬಿಟ್ಟಿಯೇ. ಒಂದು 4 ದಿವಸ ಇರೋಕ್ಕೆ ಅಂತ ಬಂದಿನಿ ಅಂದ್ಬಿಟ್ಟಿರು. ಬೇಡ 4 ದಿವಸ ಬಿಟ್ಕೊಂಡು ಹೋಗು ಅಂದರೆ ಆಮೇಲೆ ಎಲ್ಲಿ ಹೋಗೋಣ ನಾನು? ಬೇಡ ನೋಡಲಿ ಹಾಡ ನೋಡಿ ಹೆಂಗೆ ಆಡ್ತಾಳೆ ಅಂದ್ಬಿಟ್ಟು. ಅಲ್ಲ ಒಳ್ಳೆ ದಡ್ಡಿಗೆ ನನಗೆ ಹುಚ್ಚಿಚ್ಚಿಡ್ಸ್ಬಿಡ. ನೀನು ಹೇಳ್ತೇನೆ ಕೇಳ್ಕೊ. ಸುಮ್ಮನೆ ನನ್ನ ಕೋಪಾಗಿ ಕೊರಿಸಿದ್ರ ಮೇಲೆ ನಾನಂತ ಕೆಟ್ಟ ಮಾಡೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ನೀನು ಸುಮ್ಮನೆ ಆಡ್ಬೇಡ. ನೀನು ಹೇಳ್ತಿರೋದು ನಿನ್ಗೆ ಅರ್ಥ ಆಯ್ತಾರೋ ನಿನಗೆ? ನೀನು ಬಾರಿ ಇಟ್ಟಾಕ ನಿನ್ನ ಯಾಕೆ ಜೀವ ತೆಗ್ದೀಯ ನೀನೇ ಸರಿಯಾ? ನೀನು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಇಲ್ಲ ನಾನು ಇನ್ನು ಯಾವತ್ತೂ ಹೋಯ್ಕಿಲ್ಲ. ಬೇಕಾದ್ರೆ ಇಲ್ಲೇ ಎಲ್ಲರೂ ಕೆಲಸ ಸೇರ್ಕೊತೀನಿ. ಇರೋರಿಗೆ ಕೆಲಸ ಇಲ್ಲ, ಉಳ್ದಾರೆ ಕೆಲಸ ಸೇರ್ಕೊಳ್ಳಂತೆ ಕೆಲಸಕ್ಕೆ. ನೀನು ಕೆಲಸ ಸೇರ್ಕೊಂತ ಯಾರು ಹೇಳಕ್ಕೆ ಬಂದಿದ್ದಾರೆ ನಿನ್ನ ಮುಖತ್ ನೀನು ತಂದಾಕವ. ನೀನು ಗೇಕ ಬಂದು ಕೊಡುವಂತ ದರ್ದ್ರ ಮುಂಡೆ ಮಗಳೇ. ಎಷ್ಟು ಚೆನ್ನಾಗಿರತ್ತಕ್ಕೆ ಹೆಂಗೆ ಮದುವೆ ಮಾಡೋಣ
ನನ್ನ ಮಾತ ಕೇಳ್ದನೇ ಓದಲ್ಲ ಈಗ ನೋಡು ಅನ್ಬೋಸ್ ಈಗ ಗೊತ್ತಾಯ್ತದೆ. ಅವತಾರಗಳಾಗ್ತಾಳ ಅವತಾರಗಳ ನಿಮ್ಮ ಅವತಾರಕ್ಕೆ ಬೆಂಕಿ ಈಗ ಯಾಕೆ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಈ ಥರ ಆಯ್ಕಿಲ್ಲ. ಈಗ ನೋಡು ನಾನು ಹೇಳೋಕ್ಕೆ ಹೇಳು ಸದ್ಯಕ್ಕೆ 4 ದಿವಸ ಇರಕ್ಕೆ ಬಂದೀನಿ ಅಂತ ಹೇಳು, ಆಮೇಲೆ ನೋಡ್ಕೊಳಕ್ಕಾಯ್ತದೆ. ಸರಿ ಬಿಡು ಆಯಿತು. ಅಮ್ಮ ಹೊಟ್ಟೆ ಹಿತ್ತದೆ ಕಣಮ್ಮ, ಒಂಚೂರು ಊಟ ಇದ್ರಿ ಕೊಡು. ಬಣ್ಣದ ಮಾತ್ಕೊಳಾಡ್ತಾರೆ ಅನ್ಕೊಂಡು ಬಣ್ಣದ ಮಾತು ನಚ್ಕೊಂಡು ಹೋಗಿದಲ್ಲ ಈಗ ಗೊತ್ತಾಯ್ತಾ? ತಂದೆ ತಾಯಿ ಯಾಕೆ ಹೇಳ್ತಾರೆ ಅನ್ನೋದನ್ನ ಈಗ ಗೊತ್ತಾಯ್ತವ. ಆಲ್ರೆಡಿ ಮಾಡಿಸ್ತೀನಿ ಅದಕ್ಕೆ ಕಡೆ ಬಂದು ಹೋಗಿದ್ದು, ಇಲ್ಲಾದ್ರೂ ಒಯ್ತಿತ್ತಿಲ್ಲ ನನಗೆ ಗೊತ್ತಾ. ಆಸೆ ಉಡ್ಸಿದ್ಲು ನಿನ್ನ ಹಂಗೆ ಕರ್ಕೊಯ್ತೀನಿ ಹಿಂಗೆ ಕರ್ಕೊಯ್ತೀನಿ ಪಾರಿ ಕರ್ಕೊಯ್ತೀನಿ ಅಂತ ಹೇಳವ. ಕೊನೆಗೆ ಈ ಥರ ಕೈ ಕೊಡ್ತಾಳೆ ಅಂತ ನನಗೇನು ಕನ್ಸ್ಕೊಂಡಿನ ಹೇಳು. ನಿಜವಾಗ್ಲೂ ಭಾಳ ಮನ್ಸಿಗೆ ನೋವಾಗ್ಬಿಟ್ಟದೆ. ಅದ್ರ ಮಧ್ಯದಲ್ಲಿ ನೀನು ಬೇರೆ ನೋವು ಮಾಡಬೇಡ. ನನಗೆ ನೋವಾಗಿದ್ದವ ನಿನಗೆ. ಏನು ನಮಗೆ ನೋವು ಕೊಟ್ಟಿದ್ದು ನೀನು? ನಮಗೆ ನೋವು ಕೊಟ್ಟಿದ್ದೇನು ಕಮ್ಮಿ ನೋವು ಕೊಟ್ಟಿದ್ಯಾ ನಮಗೆ ಹೇಳು? ನೀವು ಮಾಡೋದು ಮಾತ್ರ ಸರಿ ಅಲ್ವಾ? ನಾವು ನಮಗಾಗಿರೋ ನೋವು ನಾವು ಯಾರು ಕೊಟ್ಟು ಹೇಳ್ಕೊಳವ? ಬಾ ನಿಮ್ಮ ಮುನ್ನಾಕ ಬಂದ್ರೆ ನಿಮ್ಮ ಅಪ್ಪ ಉಗ್ದನು ಹೋಗೋಳಿಕೆ ನಕ್ಕಿ ಸಿರಾಗಿ ಬಂದವಳೆ ಅಂತ ಏನಾರು ಒಂದು ಹೇಳ್ತೀನಿ ನಾನು, ನೀನು ಅದನ್ನೇ ಹೇಳು. ಆಮೇಲೆ ಗೊತ್ತಾದ್ಮೇಲೆ ಬುಟ್ಟನ ಮೇಲೆ ಸರಿ ಅಮ್ಮ ಆಯಿತು ಆಯಿತು ಬಿಡು. ಸರಿ ಆಯಿತು ಹೋಗು, ಊಟ ಮಾಡ್ತೀನಿ ಅಂದ್ರೆ ಇಕ್ಕ ಉಣ್ಣೋಗು. ಎಲ್ಲ ಅಣ್ಣ ಹೊತ್ತಿಗೆ ಕಾಣ್ತಾನೆ ಇಲ್ಲ, ಎಲ್ಲ ಸಿಟಿಗೆ ಹೋಗ್ಬಾರಕ್ಕಂತ ಹೋಗು. ಸರಿ ಅಮ್ಮ ಆಯಿತು. ಅಯ್ಯೋ ದೇವ್ರೆ ಏನಪ್ಪ ಮಾಡೋಣ, ಏನು ಮಾಡೋಣ ಈಗ? ಹಲೋ ಹಲೋ ಪದ್ಮ. ಹೇಳಕ್ಕೆ ಅಲ್ಲ ಕಣವ, ಏನು ಮಾಡ್ತಾಯಿದ್ದಿ? ಏನಿಲ್ಲ ಮನೇಲಿ ಮಗ. ಅದು ತೇಜು ಇಲ್ವಂತಲ್ಲ? ಯಾರಂಗಂದರು? ಕಾಳಿನೇ ಏನು ಹೊಸಿ ಬೈತಲ್ವಂತೆ ಊರಲ್ಲೆಲ್ಲವ. ಎಲ್ಲ ಎಂಟೋಗಳೆ ಅನ್ಕೊಂಡು ಚಾಡಿ ಕಳ್ಸೋರು ಅನ್ಕೊಂಡು ಏನ ಪಾಟಿ ರಂಪ ಮಾಡ್ತಾ ಇದ್ದಾಳಂತೆ ಇವಳು. ಯಾರೋ ಫೋನ್ ಮಾಡಿದ್ರು ನಮ್ಗೆ ಗೊತ್ತಿರೋರು, ನನ್ಗೆ ಪರಿಚಯ ಅವ್ರವರು ಊರವರು. ಅವ್ರು ಫೋನ್ ಮಾಡಿ ಎಲ್ಲ ಹೊಂಟೋಗಳೆ ಹಂಗೆ ಹಿಂಗೆ ಅಂತಿರ್ಕನವ, ಎಲ್ಲ ಓಡೋಗಳೆ ಅಂತ ಏನೇನೋ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾಳಂತಲ್ಲ. ಆ ಮುಂಡೆಗೆ ಅಕ್ಕಡದಲ್ಲಿ ಹೊಡಿಬಿಡೋದಕ್ಕೆ ಹೇಳಿ ಇಲ್ಲಿಗೆ ಬಂದೋಳೆ ಕನದಕ್ಕೆ. ಇಲ್ಲಿಗೆ ಬಂದೋಳೆ ಆ ಕಾಳಿ ಮುಂಡೆ ಯಾಕತ್ಕೆ ಅಂತಿದ್ದಾಳೆ ಇಲ್ದೋದೆಲ್ಲನೂ. ಎಲ್ಲಿ ಓಡೋಗಿದ್ದಾಳೆ ನನ್ನ ಮಗಳು ಇಲ್ಲಿಗೆ ಬಂದವಳಲ್ಲ. ಆ ತೊಡಗಲ್ ಮುಂಡೆಗೆ ಯಾತ್ರ ಹೊಡಿಬೇಕು ಹೇಳಿ ಮತ್ತೆ. ಅಲ್ಲ ಕಣವ ಅಲ್ಲಿಗೆ ಯಾಕೆ ಬೈದಳು? ಸರಿ ಅವಳನ್ನೇ ಕುಡ್ಕೊಂಡೆ ನೀನು ಉಗಿದು ಓಡಿಸ್ಬೇಕು ತಾನೆ. ಉಗಿತೇವನಿ ಕನದಕ್ಕೆ ಉಗಿತೇವನಿ ಲೋಪರ್ ಮುಂಡೆ ಯಾಕೆ ಬಂದೆ ಹೋಗು ಅಂದ್ರೆ ಹೋಯ್ಕಿರೋದನ್ನು ಸತ್ರು ಹೋಯ್ಕಿರೋದನ್ನು ಅಲ್ಲಿ ಚೆನ್ನಾಗಿ ನೋಡ್ಕೊತಿಲ್ಲ ನನ್ನ. ನನಗೂ ಅಡುಗೆ ಮಾಡಿ ಸಾಕಾಯ್ತದೆ ಹಂಗೆ ಹಿಂಗೆ ಅಂತ ಕುಂತೊಳದಕ್ಕೆ ಮುಂಡೆ ತೊಡಗಲ್ ಮುಂಡೆ ಯಾಕತ್ಕೆ ಗೊಟ್ಟೆ ಉಡ್ಸೋರು ನಮ್ಮನ್ನ. ಸರಿಕಂತ ಹಾಕು ಅವತ್ತು ಚೆನ್ನಾಗಿತ್ತಂತ ಗ್ಯಾನ್ ಇಲ್ವಾ ಅವಳಿಗೆ? ಅದೇನೋ ಆಲ್ರೆಡಿ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟಂತೆ ಅಕ್ಕಿ ಇವಳು ಒಪ್ಕೊಂಡಿದ್ಲಂತೆ. ಈಗ ಇಷ್ಟ ಇಲ್ವಂತೆ. ಒಂದೊಂಥರದಲ್ಲಿ ಹೊಟ್ಟೆ ಉಡ್ಸೋರದಕ್ಕೆ ನಮ್ಮನ್ನ ಏನಕ್ಕೆ ಮಾಡೋದು? ನಿಮ್ಮ ತಮ್ಮ ಇಲ್ಲ ಎಲ್ಲ ಹೋಗವ್ರೆ ಬಂದರೆ ಎಷ್ಟು ಕುಂದೋರೋ ಏನೋ ನನಗೆ ಹೊಸಿ ಅದ್ರ ಕಾಯ್ತಿಲ್ಲ ಕನತ್ಗೆ. ನಿಜವಾಗ್ಲೂ ಒಯ್ಕಿರ ನನ್ನ ಕಂಡೀಷನಾಗ ಒಯ್ಕಿರ ಅಂತ ಕುಂತೊಳೆ ಕನತ್ಗೆ. ಹಂಗಂದ್ರೆ ಅದದ ಯಾಕೆ ಓದ್ಲು ಅವತ್ತು ಎಲ್ಲರೂ ಹೇಳಿಲ್ವಾ? ಹೇಳಿದ ಮತ್ತೆ ಕೇಳ್ದಂಗೆ ಓದ್ಲು ಅನ್ಬೋಸ್ಲು ಸುಮ್ಕಿರು ಅನ್ಬೋಸ್ಲಂತೆ ಗೊತ್ತಾಯ್ತದೆ. ಅವೇನು ಅನ್ಬೋಸೋದಕ್ಕೆ ನಾವು ತಾನೇ ಅನ್ಬೋಸೋದು. ಈಗ ನಿಮ್ಮ ತಮ್ಮ ಬಂದ್ರು ಹೊಸಿ ಕುಂತಾರ ಕಾಣೆ ಕಣವ. ಅದು ಏನು ಕತೆ ಏನೋ ಒಂದು ಅರ್ಥ ಆಯ್ತಾರ ನಿಜವಾಗ್ಲೂ. ಕಾಣೆ ಅಯ್ಯೋ ಶಿವನೇ ಭಗವಂತ ಹೋಗು. ನಿಜವಾಗ್ಲೂ ನೆಮ್ಮದಿನೋದಿಲ್ಲ ಕಣಕ್ಕೆ ನಮಗೆ, ನೆಮ್ಮದಿನೋದಿಲ್ಲ. ನಾವು ನೆಮ್ಮದಿನ ತಂದಿಲ್ಲ. ಆಯಿತು ಸುಮ್ಕಿರವ. ಅತ್ತೆ ಕೇಳೋದಂತ ಮಾಡ್ದಂಗಾರ ಅಲ್ಲಿಗೆ ಬಂದಿದ್ದಾಳ ಅದಕ್ಕೆ ಇಲ್ಲಿಗೆ ಬಂದೋಳೆ ಕಣಕ್ಕೆ. ಸರಿ ಬಿಡು ಆಯಿತು ಮಾಡ್ತೀನಿ ಆಮೇಲೆ. ಆಯಿತು ಅದಕ್ಕೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.